ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ KPTCLನಲ್ಲಿ ಹಲವಾರು ಉದ್ಯೋಗಗಳ ಪ್ರಕಟಣೆಯನ್ನು ಬಿಡುಗಡೆ ಮಾಡಲಾಗಿದೆ. ಅಧಿಕೃತವಾದಂಥ ವೆಬ್ಸೈಟಲ್ಲಿ 2018-19 ನೇಮಕಾತಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಕೆಳಕಂಡ ಖಾಲಿ ಹುದ್ದೆಗಳು ಭರ್ತಿ ಮಾಡಲು ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಸದ್ಯಕ್ಕೆ ಇನ್ನೂ ಆನ್ಲೈನ್ ಅಪ್ಲೈ ಮಾಡೋದಕ್ಕೆ ನಿಮಗೆ ಲಿಂಕನ್ನು ಅವರು ಪ್ರೊವೈಡ್ ಮಾಡಿಲ್ಲ. ಈ ರೀತಿಯ ಹುದ್ದೆ ಹೆಸರು ಮತ್ತು ಶ್ರೇಣಿಗಳನ್ನು ಮತ್ತು ಹುದ್ದೆಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಸಿಂಪಲ್ಲಾಗಿ ನಾವು ನೋಡೋದಾದರೆ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ವಿದ್ಯುತ್ ವಿಭಾಗ 46,000ದಿಂದ 98,000 ವೇತನ ಶ್ರೇಣಿ. ಎಲ್ಲೆಲ್ಲಿ ಎಷ್ಟೆಷ್ಟು ಖಾಲಿ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇದನ್ನು ನೋಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಇದನ್ನು ಕೊಟ್ಟಿರ್ತೇನೆ. ಒಟ್ಟು 94 ಹುದ್ದೆಗಳು. ಸಹಾಯಕ ಇಂಜಿನಿಯರ್ ಒಟ್ಟು 505 ಹುದ್ದೆಗಳು. ಕಿರಿಯ ಇಂಜಿನಿಯರ್ 26,270ರಿಂದ 65,200, ಒಟ್ಟು 570 ಹುದ್ದೆಗಳು. ಕಿರಿಯ ಇಂಜಿನಿಯರ್ ಸಿವಿಲ್ ವಿಭಾಗದಲ್ಲಿ ಸ್ಯಾಲ್ರಿ ಸ್ಕೇಲ್ ಸೇಮ್ ಇರುತ್ತೆ, ಏನು ಬದಲಾವಣೆ ಇಲ್ಲ. 28 ಒಟ್ಟು ಹುದ್ದೆಗಳು. ಯಾವ್ಯಾವುದು ಎಷ್ಟೆಷ್ಟು ಹುದ್ದೆಗಳ ವರ್ಗೀಕರಣವನ್ನು ನೀವು ಇಲ್ಲಿ ನೋಡ್ಕೋಬೋದು. ಹೆಸ್ಕಾಮ್, ಸೆಸ್ಕಾಮ್, ಮೆಸ್ಕಾಮ್ ಎಲ್ಲವನ್ನು ಸೇರಿ ನಾನು ಹೇಳ್ತಾ ಇದ್ದೀನಿ. ಇನ್ನು ಕಿರಿಯ ಆಪ್ತ ಸಹಾಯಕ 22,920ರಿಂದ 56,320 ತನಕ ವೇತನ ಶ್ರೇಣಿ. ಮತ್ತು 63 ಹುದ್ದೆಗಳು ಒಟ್ಟಾಗಿ ಇದೆ ಎಲ್ಲ ಕಡೆಯಿಂದ. ಮತ್ತು ಕಿರಿಯ ಸಹಾಯಕ ಹುದ್ದೆಗಳು 20,220ರಿಂದ 51,000 ತನಕ, ಒಟ್ಟು 360 ಹುದ್ದೆಗಳು. ಚಾಲಕ ದರ್ಜೆ 2 20,000ದಿಂದ 51,000 ಸೇಮ್ ಶ್ರೇಣಿ. ಕಿರಿಯ ಸಹಾಯಕ ಮತ್ತು ಚಾಲಕ ದರ್ಜೆ 2 ಹುದ್ದೆಗಳಿಗೆ ಒಂದೇ ವೇತನ ಶ್ರೇಣಿ ಇರುತ್ತೆ, 126 ಹುದ್ದೆಗಳು. ಅದೇ ರೀತಿ ಕಿರಿಯ ಸ್ಟೇಷನ್ ಪಾರಿಚಾರಕ ಒಟ್ಟು 103 ಹುದ್ದೆಗಳು ಕಂಡು ಬರ್ತವೆ, 16,000ದಿಂದ 35,000 ತನಕ ಇರುತ್ತೆ. ಮತ್ತು ಕಿರಿಯ ಪವರ್ ಮ್ಯಾನ್ ಅಥವಾ ಕಿರಿಯ ಮಾರ್ಗದಾಳು 16,000ದಿಂದ ಇದು ಕೂಡ ಎರಡು ಒಂದೇ ರೀತಿಯ ಸ್ಯಾಲ್ರಿನ ಹೊಂದಿರ್ತವೆ. ಒಟ್ಟು 1,769 ಹುದ್ದೆಗಳು. ಒಟ್ಟಿಗೆ 3,646 ಹುದ್ದೆಗಳು KPTCLನಲ್ಲಿ ಖಾಲಿ ಇದೆ. ಇದಕ್ಕೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅಧಿಕೃತವಾದಂಥ ಲಿಂಕ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ 6 ವೆಬ್ಸೈಟ್ಗಳ ಲಿಂಕ್ಗಳನ್ನು ನೀವು ನೋಡ್ಕೋಬೋದು. ಆನ್ಲೈನ್ ಮೂಲಕ ಅರ್ಜಿಯನ್ನು ಇನ್ನೇನೋ ಪ್ರಾರಂಭ ಮಾಡ್ತಾರೆ. ಅಧಿಕೃತವಾದಂಥ ವೆಬ್ಸೈಟಲ್ಲಿ ನೀವು ಅದನ್ನು ಚೆಕ್ ಮಾಡ್ಬೋದು. ಅದರಲ್ಲಿ ಅರ್ಹತೆ, ವಯೋಮಿತಿ, ನನ್ನ ಪ್ರಕಾರ ವಯೋಮಿತಿ 18ರಿಂದ 35 ಅಂತ ನಾನು ಅಂದ್ಕೊಂಡಿದ್ದೀನಿ. ಅರ್ಹತೆ, ವಯೋಮಿತಿ, ಪರೀಕ್ಷಾ ವಿಧಾನ ಎಲ್ಲವನ್ನು ಅಧಿಕೃತವಾದ ವೆಬ್ಸೈಟಲ್ಲಿ ಅಪ್ಡೇಟ್ ಆದಮೇಲೆ ನಾನು ತಿಳಿಸ್ಕೊಡ್ತೇನೆ. ಸದ್ಯಕ್ಕೆ ನೀವು KPTCL ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ ಅದನ್ನು ಕನ್ಫರ್ಮ್ ಮಾಡ್ಕೋಬೋದು. KPTCL ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಮೊದಲನೇ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನೀವು ನೋಡ್ಬೋದು ಉದ್ಯೋಗ ಪ್ರಕಟಣೆ 22/2019 ಉದ್ಯೋಗ ಪ್ರಕಟಣೆಯ ವಿವರ ಮತ್ತು ಆನ್ಲೈನ್ ಅರ್ಜಿಗಳನ್ನು ಶೀಘ್ರದಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ. ಅತಿ ಶೀಘ್ರದಲ್ಲಿ ಇಲ್ಲಿ ಅಪ್ಡೇಟ್ ಆಗುತ್ತೆ. ಈ ಒಂದು ನಾನೇನು ನೋಟಿಫಿಕೇಷನ್ನ ತೋರಿಸ್ತಿದ್ದೀನಿ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಇದರ ನೋಟಿಫಿಕೇಷನ್ ಅಫಿಷಿಯಲ್ ಆಗಿ ಇಲ್ಲಿ ಬರ್ತಿದ್ದ ಹಾಗೆಯೇ ಇದರ ಸಂಪೂರ್ಣ ಮಾಹಿತಿಗೆ ಮತ್ತೊಂದು ವಿಡಿಯೋನ ನಾನು ಮಾಡ್ತೇನೆ.